ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ದೇವ್ರೆ, ಆ ಮಲ್ಲಿಗೆ ಪ್ರಜ್ಞೆ ಬಂದು ನಾನ್ ಪ್ರಜ್ಞೆ ಕಳ್ಕೊಳ್ಳೋ ಹಾಗೆ ಮಾಡ್ಬೇಡಪ್ಪ. ಅವಳು ಎಲ್ಲಿ ನನ್ನದೇನ ಒಟ್ಟಿಗೆ ನೋಡಿದಾಳೋ, ಅದನ್ನ ಎಲ್ಲಿ ಬಾಯ್ ಬಿಟ್ಬಿಡ್ತಾಳೋ ಅಂತ ಟೆನ್ಷನ್ ಆಗ್ತಿದೆ. ಮಲ್ಲಿನ ನಾವು ಹೇಗ್ ಫೇಸ್ ಮಾಡ್ತೀವಿ ಗೌತಮ್ ಅವ್ರೆ? ಪ್ರಜ್ಞೆ ಬರ್ತಿದ್ದಂಗೆ ನನ್ನ ಮಗು ಎಲ್ಲಿ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಈ ವಿಷಯನ ಅವಳಿಗೆ ಹೇಗ್ ಕನ್ವೆ ಮಾಡ್ತೀವಿ? ಅವಳದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ತಾಳೆ? ಈ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡೋದಂತ ನಂಗೆ ಅರ್ಥನೇ ಆಗ್ತಿಲ್ಲ. ತುಂಬಾನೇ ಚಿಂತೆ ಆಗ್ತಿದೆ. ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ. ಅವಳಿಗೆ ಹೇಗೆ ಹೇಳೋದು, ಏನು ಅಂತ ಹೇಳಿ ಸಮಾಧಾನ ಮಾಡೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ನಮಗೆ ಈ ನೋವು ನನ್ನ ತಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಇನ್ನು ಅವಳು ಹೇಗೆ ಯಾವಾಗಲೂ ಮಗು ಮಗು ಅಂತ 3 ಹೊತ್ತು ಮಗು ಬಗ್ಗೆನೇ ಮಾತಾಡ್ತಾ ಇದ್ಲು, ಮಗು ಬಗ್ಗೆನೇ ಹೇಳ್ತಾ ಇದ್ಲು. ಈಗ ಇದನ್ನೆಲ್ಲ ಹೇಗೆ ಸಹಿಸ್ಕೋತಾಳೆ? ದೇವ್ರೆ ಯಾವ್ದಾದ್ರು ದಾರಿ ತೋರಿಸ್ಬೇಕು. ಕಟ್ಕೊಂಡು ನಾನೇಲಿ ಆರಾಮಾಗಿ ನಿಂತಿದ್ದೀನಿ, ಇವ್ರಿಬ್ರಿಗೆ ಯಾಕೆ ಇಷ್ಟೊಂದು ಟೆನ್ಷನ್ ಅಂತ. ಸರಿ, ನೀವೊಂದು ಕೆಲಸ ಮಾಡಿ, ನೀವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ನಾನಿಲ್ಲಿರ್ತೀನಿ. ಹಾಗೆ ಆಫೀಸ್ ಕೆಲಸ ಏನಾದರೂ ಇದ್ರೆ ಅದನ್ನು ಮುಗಿಸ್ಕೊಂಡು ಬನ್ನಿ. ಏನಾದರೂ ಇದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಇಟ್ಸ್ ಓಕೆ ಆನಂದಿ, ನಾನು ಆಫೀಸ್ ಕೆಲಸ ನೋಡ್ಕೊಳ್ಳೋದಕ್ಕೆ ಪರವಾಗಿಲ್ಲ, ನಾ ಇಲ್ಲೇ ಇರ್ತೀನಿ. ನೋಡ್ಬರಿ. ಹೇಗಿದ್ದಾಳೆ ನಾನು ಹೇಳ್ತೀನಿ? ಪ್ರಜ್ಞೆ ಬಂತ? ಇಲ್ಲ, ಸದ್ಯಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕೋ ಎಲ್ಲನೂ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೀಗೆ ಹೇಳ್ದೆ ಅಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಂಥ ಸಮಯದಲ್ಲಿ ನಾವು ಹೀಗೆ ಅಂತ ಏನು ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ರಿಕವರಿ ಆಗೋ ಚಾನ್ಸಸ್ ಇಲ್ವೇ ಇಲ್ಲ ಅಂತ ನಾನೇನು ಹೇಳ್ತಿಲ್ಲ, ಪಾಸಿಬಿಲಿಟಿನ ತಳ್ಳಾಗ್ತಿಲ್ಲ. ಸೊ ನೀವು ಕುಗ್ಗೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಜೈ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹೋಗಿ ಏನಾದ್ರು ತಿನ್ಕೊಂಬ. ಬೇಡ ಬ್ರೋ, ಏನು ಬೇಡ. ಅಟ್ಲೀಸ್ಟ್ ಹೋಗಿ ಕಾಫಿ ಕುಡ್ಕೊಂಬಾರೋ, ಹೋಗು. ಯಾವನ್ ಹೇಳಿದೇನು ತಿಂದಿಲ್ಲ ಅಂತ? ಬರ್ತಾ ಬರ್ಜರಿ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದೀನಿ. ಹೋಗು. ಹೇಗಾದ್ರೂ ಮಾಡಿ ಇವ್ರಿಬ್ರು ಇಲ್ಲಿಂದ ಸಾಗಾಕ್ಬೇಕಲ್ಲ ಬ್ರೋ. ಅಜಯ್, ಅದಕ್ಕೆ ನಾ ಕರ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡು ಬ್ರೋ. ನೆನ್ನೆಯಿಂದ ಇಬ್ರು ಇಲ್ಲೇ ಇದ್ದೀರಾ, ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ನಾನಿಲ್ಲಿರ್ತೀನಿ, ಮಲ್ಲಿನ ನಾನು ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಹೋಗಿ ಮನೆಗೆ. ಇಟ್ಸ್ ಓಕೆ ಜೈ, ಅವಳಿಗೆ ಪ್ರಜ್ಞೆ ಬರಲಿ, ಆಮೇಲೆ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಈಗ ನಾವು ಮನೆಗೆ ಹೋದ್ರೂ ನಮ್ಮ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಅಲ್ಲಿಗೆ ಹೋಗಿ ಏನು ಪ್ರಯೋಜನ ಹೇಳು? ಅದ್ರ ಬದಲು ಇಲ್ಲಿರೋದು ಬೆಟ್ರ್ ಅಲ್ವಾ? ನೀವಿರ್ತೀರಾ, ಆದ್ರೆ ಅವಳು ಪ್ರಜ್ಞೆ ಬಂದು ಎಲ್ಲಿ ವಿಷಯ ಬಾಯ್ಬಿಟ್ಬಿಡ್ತಾಳೋ ಅನ್ನೋ ಭಯ ನನಗೆ. ಬ್ರೋ, ಒಳಗಡೆ ಹೋಗ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಥ್ಯಾಂಕ್ಸು ಇವಳಿಗೆ ಪ್ರಜ್ಞೆ ಬಂದಿದ್ದ ವಿಷಯನ ಮುಚ್ಚಿಟ್ಟಿದ್ದಕ್ಕೆ, ಆ್ಯಂಡ್ 2ನೇ ಥ್ಯಾಂಕ್ಸು ಮತ್ತೆ ಪ್ರಜ್ಞೆ ತಪ್ಪಿಸಿದ್ದಕ್ಕೆ. ಸಿಸ್ಟರ್, ನನಗೊಂದು ಡೌಟು. ಇಂಥ ಕೇಸಸ್ನ, ಈ ಥರ ಆಕ್ಸಿಡೆಂಟ್ ಆಗಿ ಬಂದು ಇಲ್ಲಿ ಮಲ್ಕೊಂಡು ತುಂಬ ದಿನ ಆದರೂ ಪ್ರಜ್ಞೆ ಬರದೇ ಇರೋಂಥ ಕೇಸಸ್ನ ನೆಕ್ಸ್ಟ್ ಏನು ಮಾಡ್ತೀರಾ? ನಾರ್ಮಲಾಗಿ ಆ ಥರ ಆಗಲ್ಲ ಸರ್, ಪ್ರಜ್ಞೆ ಬರುತ್ತೆ. ನಾವು ನಾರ್ಮಲ್ ವಿಷಯ ಮಾತಾಡ್ತಾ, ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ?
ಡಾಕ್ಟರ್ ಆಪ್ರೇಷನ್ಗೆ ರೆಫರ್ ಮಾಡ್ತಾರೆ ಸರ್. ಓಕೆ ಫೈನ್. ಇವಾಗ ಆಪರೇಷನ್ ಆಗಿ ಇನ್ನು ಆಪರೇಷನ್ ಸಕ್ಸಸ್ಫುಲ್ ಆದ್ಮೇಲೂ ಪೇಷಂಟ್ ಪ್ರಜ್ಞೆ ಬರಲ್ಲ ಅಪ್ಪ, ಅವಾಗೇನು ಮಾಡ್ತೀರಾ? ಅದೇಗೆ ಸಾಧ್ಯ ಸರ್? ಸಾಧ್ಯ ಇದೆ. ಈಗ ಪೇಷಂಟ್ಗೆ ಆಪರೇಷನ್ ಮಾಡ್ತೀರಾ ನೀವು, ಆಪರೇಷನ್ನು ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಡುತ್ತೆ, ಆದ್ರೂ ಪೇಷಂಟ್ ಬದುಕಲ್ಲ. ಇಂಗ್ಲೀಷಲ್ಲಿ ಕೇಳ್ತಿರಲ್ಲ, ಆಪರೇಷನ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಇಸ್ ಡೆಡ್ ಅಂತ. ಸರ್ ಎಸ್, ಆಪರೇಷನ್ ಮಾಡುವಾಗ ಒಂಚೂರು ಆಚೆ ಈಚೆ ಆಗಿ ಪೇಷಂಟ್ರು ಟಿಕೆಟ್ ತಗೊಳ್ಳೋ ಚಾನ್ಸಸ್ ತುಂಬ ಇದೆ ಅಲ್ವಾ? ಆ್ಯಂಡ್ ಆ ಥರ ನೀವು ಮಾಡ್ಬೋದಲ್ವಾ? ಸರ್ ಏನು ಹೇಳ್ತಾ ಇದ್ದೀರಾ? ನನಗೆ ತುಂಬ ಚೆನ್ನಾಗಿ ಗೊತ್ತು ಸಿಸ್ಟರ್. ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಡಾಕ್ಟ್ರಿಗಿಂತ ನರ್ಸ್ಗಳು ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇರ್ತಾರಂತೆ. ನೀವು ಯಾಕೆ ಅದನ್ನು ನಿಜ ಅಂತ ಪ್ರೂವ್ ಮಾಡಬಾರ್ದು? ಯೋಚನೆ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ಬಾಡಿ ಏನಿದೆ ಈ ಬಾಡಿಯಾಗೇ ಇರಬೇಕು. ಆಪರೇಷನ್ ಆಗೋವರೆಗೂ ಇವಳಿಗೆ ಪ್ರಜ್ಞೆ ಬರಬಾರ್ದು, ಪ್ರಜ್ಞೆ ತಪ್ಪಿಸ್ತಾನೆ ಇರಬೇಕು. ಆಪರೇಷನ್ ಕರ್ಕೊಂಡೋಗೋ ಟೈಮಲ್ಲಿ ನೀವು ನಿಮ್ಮ ಕೈ ಚಳಕ ಅಂತ ತೋರಿಸ್ಬೇಕು. ನನ್ನ ಪ್ರೀತಿ ಹೆಂಡತಿಗೆ ಯಾವತ್ತೂ ಪ್ರಜ್ಞೆ ಬರಲೇಬಾರದು. ಇವತ್ತು ಇಲ್ಲಿ ಬಾಡಿಯಾಗಿ ಮಲಗಿರೋ ನನ್ನ ಹೆಂಡತಿ ಹಾಸ್ಪಿಟ್ಲಿಂದ ಈಚೆಗೆ ಬಾಡಿಯಾಗೆ ಕಾಲಿಡಬೇಕು. ಸರ್ ತುಂಬ ರಿಸ್ಕ್ ಸರ್, ಭಯ ಆಗುತ್ತೆ. ನಿಮ್ಮ ಬಾಯಲ್ಲೇ ಉತ್ತರ ಇದೆಯಲ್ರಿ, ರಿಸ್ಕು ಭಯ ಆಗುತ್ತೆ ಬಟ್ ಇಂಪಾಸಿಬಲ್ ಅಲ್ಲ ತಾನೆ. ನಿಮ್ಗೆ ಎಷ್ಟು ಬೇಕು? ಎಷ್ಟು ಅಂದರೆ? ಕಮಾನ್ ಸಿಸ್ಟರ್, ಪ್ರತಿಯೊಂದನ್ನು ಬಿಡಿಸಿ ಹೇಳ್ಬೇಕಾ ನೀವು? ಒಂದು ಪ್ರಜ್ಞೆ ತಪ್ಸಕ್ಕೆ ನಿಮಗೆ ಆ ಲೆವೆಲ್ವರೆಗೂ ಆಫರ್ ಕೊಟ್ಟಿದ್ದೀನಿ ಅಂದಮೇಲೆ ಇದಕ್ಕೆ ಇನ್ನು ಬಂಪರ್ ಆಫರೇ. ಎಷ್ಟು ಸಿಗುತ್ತೆ? ಜಡಿ ಸರ್ ಸಾಕು 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 ಅನ್ನೋಷ್ಟು ಸಿಗುತ್ತೆ. ಹಾಗಾದರೆ ಓಕೆ ಸರ್. ಕಲ್ತ್ಬಿಟ್ರಲ್ಲ ಕೊನೆಗೂ ಬದುಕೋ ದಾರಿನ. ಚೆನ್ನಾಗಿ ಬದುಕ್ತೀರಾ. ಥ್ಯಾಂಕ್ ಯು ಸರ್. ಮಲ್ಲಿ, ಸಾರಿ ಮಲ್ಲಿ, ಐ ಆಮ್ ರಿಯಲಿ ಸಾರಿ. ತುಂಬಾ ಸಲ ಮಿಸ್ ಆಗಿದ್ಯಾ, ಆದ್ರೆ ಈ ಸತಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಪ್ರಜ್ಞೆ ಇಲ್ಲ ಆದ್ರೂ ಗುಡ್ ಬೈ. ಮಾತುಕತೆ ಇಲ್ಲದೆ ಹೇಗೆ ಮಲಗಿದ್ಲೋ ಈಗಲೂ ಹಾಗೆ ಮಲಗಿದಾಳೆ. ಆದ್ರೆ ನಾನಂತೂ ನಂಬಿಕೆ ಕಳ್ಕೊಂಡಿಲ್ಲ ಬ್ರೋ. ಚಿಂತನೆ ಮಾಡೋದು ಬೇಡ, ನನ್ನ ಮಲ್ಲಿಗೆ ಪ್ರಜ್ಞೆ ಬಂದೇ ಬರುತ್ತೆ. ಅವಳು ಇನ್ನು 100 ವರ್ಷ ನನ್ನ ಜೊತೆ ಬದುಕ್ತಾಳೆ, ಆ ನಂಬಿಕೆ ನನಗಿದೆ ಬ್ರೋ. ಆ ದೇವರು ನನ್ನ ಮಗು ಪ್ರಪಂಚಕ್ಕೆ ಬರೋಕ್ ಮುಂಚೆನೆ ಕಿತ್ಕೊಂಡ. ಆದ್ರೆ ಮಲ್ಲಿ ವಿಚಾರದಲ್ಲಿ ಅವನಾಗ ಮಾಡಲ್ಲ ಬ್ರೋ. ಅವನಿಗೆ ನನ್ನ ಪ್ರೇಯರ್ಸ್ ತಲುಪಿದೆ. ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು ಮಲ್ಲಿ ನನ್ನನ್ನಾಗ್ಲಿ ಅಥವಾ ನಾನು ಮಲ್ಲಿನಾಗ್ಲಿ ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತೀವಿ ಅಂತ ಅವನಿಗೆ ಅರ್ಥ ಆಗಿದೆ ಬ್ರೋ. ಅದಕ್ಕೆ ಅವನ ಮಲ್ಲಿಗೆ ಏನು ಮಾಡೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.